ಬೆಂಗಳೂರಿನಲ್ಲಿ ಹೆಂಗೆಲ್ಲ ಸಾಧ್ಯನೋ ಹಾಗೆಲ್ಲ ಮೋಸ ಮಾಡ್ತಾರೆ. ಈಗ ಹೊಸದಾಗಿ ಒಂದು ಗ್ಯಾಂಗು ಮೋಸ ಶುರು ಮಾಡಿರೋದು ಹೆಂಗೆ ಗೊತ್ತಾ? ನಿಮ್ಮ ಅಂಗಡಿಗೆ ಬರ್ತಾರೆ, ವಸ್ತುಗಳನ್ನ ಖರೀದಿ ಮಾಡ್ತಾರೆ, ಫೋನ್ ಪೇ ಮಾಡ್ತಾರೆ, ನಿಮಗೆ ಮೆಸೇಜು ಬರುತ್ತೆ, ದುಡ್ಡು ಮಾತ್ರ ಬರಲ್ಲ. ನಕಲಿ ಆ್ಯಪನ್ನು ಬಳಸಿ ಮಾಡ್ತಾ ಇರ್ತಕ್ಕಂಥ ದಂಧೆ. ಸೊ ಹಾಗಾಗಿ ಬೆಂಗಳೂರಿನ ಅಂಗಡಿ ಮಾಲೀಕರು ಅಲರ್ಟ್, ನೋಡಲೇಬೇಕಾದ ಸುದ್ದಿ ಇದು. ಬೆಂಗಳೂರಿನಲ್ಲಿ ತಲೆ ಎತ್ತಿದೆ ನಕಲಿ ಫೋನ್ ಪೇ ಸ್ಕ್ಯಾಮ್ ಗ್ಯಾಂಗ್. ಮಾಸ್ಕ್ ಹಾಕ್ಕೊಂಡು ಬರ್ತಾರೆ. ಮಾಸ್ಕ್ ಅಂತಂದರೆ ಈ ಮಾಮೂಲಿ ಕೋವಿಡ್ ಮಾಸ್ಕೆ ಹಾಕ್ಕೊಂಡು ಬರ್ತಾರೆ, ಮುಖ ಗೊತ್ತಾಗಬಾರ್ದು ಅಂತ ಅಷ್ಟೇ. ಸ್ಕ್ಯಾನ್ ಮಾಡಿ ದುಡ್ಡನ್ನು ಎಗರಿಸ್ತಾರೆ. ಹೋಟೆಲ್ಲು, ಮೊಬೈಲ್ ಅಂಗಡಿಗಳೇ ಇವರ ಟಾರ್ಗೆಟ್ಟು. ಫೋನ್ ಪೇ ಮಾಡಿ ನಕಲಿ ಮೆಸೇಜನ್ನು ತೋರಿಸಿ ದೋಖಾ. ಅದು ಹೇಗೆ ಅಂದರೆ, ಸ್ಕ್ಯಾನ್ ಮಾಡ್ತಾರೆ, ನಿಮ್ಮ ಮುಂದೆನೇ ತೋರಿಸ್ತಾರೆ ದುಡ್ಡು ಬಂದಿದೆ ಅಂತ ಅಂದ್ಬಿಟ್ಟು. ಆಮೇಲೆ ಆಡಿಯೋ ಬರುತ್ತಲ್ಲ, ಒಂದು ಕ್ರೆಡಿಟ್ ಆಗಿದೆ ದುಡ್ಡು ಅಂತ ಆಡಿಯೋನೂ ಬರುತ್ತೆ, ದುಡ್ಡು ಮಾತ್ರ ಬರಲ್ಲ. ದುಡ್ಡು ನಿಮ್ಮ ಅಕೌಂಟಿಗೆ ಬಂದಿರಲ್ಲ. ಅಂಗಡಿಗಳಲ್ಲಿ ಬ್ಯುಸಿ ಇರ್ತಾರೆ. ಏನು ಪ್ರತಿಯೊಬ್ಬರದನ್ನು ಅಕೌಂಟ್ ಚೆಕ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತಾ? ದುಡ್ಡು ಬಂತಾ ಆಗಲ್ಲ. ಆಯಿತು ಅಂದ್ಬಿಟ್ಟು ಸುಮ್ಮನೆ ಆಗ್ತಾರೆ. ಇವ್ರ ಪಾಡಿಗೆ ಇವ್ರು ಹೋಗ್ತಾರೆ. ನಿಮ್ಮ ಅಕೌಂಟಿಗೆ ದುಡ್ಡೇ ಬರಲ್ಲ. ಅದೊಂದು ನಕಲಿ ಆ್ಯಪ್, ಫೋನ್ಪೇ ಥರನೇ ಇರೋ ನಕಲಿ ಆ್ಯಪ್. ಅದನ್ನು ಬಳಸಿ ಈ ರೀತಿ ದಂಧೆ ಮಾಡ್ತಾ ಇದ್ದಾರೆ, ದೋಖಾ ಮಾಡ್ತಾ ಇದ್ದಾರೆ. ಬಿ ಕೇರ್ಫುಲ್. ಬಹಳ ಚೆನ್ನಾಗಿ ಯಾಮಾರಿಸುವಂತಹ ಒಂದು ಖತರ್ನಾಕ್ ಗ್ಯಾಂಗ್ ಸದ್ಯಕ್ಕೆ ಯಲಹಂಕ ಭಾಗದಲ್ಲಿ ಇದು ಬೆಳಕಿಗೆ ಬಂದಿದೆ. ಇನ್ನೂ ಯಾರ್ಯಾರ್ದು ಹಿಂಗೆ ಆಗಿದೆಯೋ ಗೊತ್ತಿಲ್ಲ. ನಿಮಗೆ ಅಟ್ ದ ಎಂಡ್ ಆಫ್ ದ ಡೇ ನೀವು ಅಕೌಂಟ್ ಚೆಕ್ ಮಾಡಿಕೊಂಡಾಗ ನಿಮಗೆ ಗೊತ್ತಾಗುತ್ತೆ ದುಡ್ಡು ಬಂದಿದೆಯಾ ಇಲ್ವಾ ಅಂತಂದ್ಬಿಟ್ಟು. ಎಷ್ಟು ಬೇಕಾದರೂ ಯಾಮಾರಿಸಿರ್ಬೋದು. 10,000 20,000 ಫೋನ್ಪೇ ಮಾಡಿಬಿಟ್ಟು ಹೊಟ್ಟೋಗಿರ್ತಾರೆ ಅವರು. ದುಡ್ಡು ಬಂದಿದೆ ಅಂತಂದ್ಬಿಟ್ಟು ತೋರಿಸ್ಬಿಟ್ಟೆ ಹೋಗ್ತಾರೆ. ಬಟ್ ಬಂದಿರಲ್ಲ. ಯಾಕೆಂದರೆ ನಿಮ್ಮ ಆಡಿಯೋ ಬಾಕ್ಸ್ನಲ್ಲಿ ಆಡಿಯೋನೂ ಬಂದಿರುತ್ತೆ, ಆದರೆ ನಿಮಗೆ ದುಡ್ಡು ಮಾತ್ರ ಬರಲ್ಲ. ಎಲ್ಲೆಲ್ಲಿ ಈ ರೀತಿ ಸ್ಕ್ಯಾಮ್ ಆಗಿದೆ? ಹಾಗಾದರೆ ಬೆಂಗಳೂರು ಅಂತ ನಾವು ಡೀಟೇಲ್ಸನ್ನು ಕೊಡ್ತಾ ಇದ್ವಿ. ಬೆಂಗಳೂರಿನ ಯಾವ್ಯಾವ ಏರಿಯಾಗಳನ್ನು ಈ ದುಷ್ಕರ್ಮಿಗಳು ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ ಅನ್ನೋದರ ಡೀಟೇಲ್ಸ್ ಈಗ ಕೊಡ್ತೀವಿ. ಇದು ಕೇವಲ ಯಲಹಂಕ ಮಾತ್ರ ಅಲ್ಲ, ಎಲ್ಲಿ ಬೇಕಾದರೂ ಆಗಿರಬಹುದು. ಬಟ್ ಯಲಹಂಕದಲ್ಲಿ ರಿಪೋರ್ಟ್ ಆಗಿದೆ ಕೇಸಸ್. ಫೇಕ್ ಆ್ಯಪ್ ಮೂಲಕ ಪೇ ಮಾಡಿ ಕಿಲಾಡಿಗಳು ಮೋಸ ಮಾಡ್ತಾ ಇದ್ರು. ಮೋಸ ಹೋದವರಿಂದ ಯಲಹಂಕದ ನ್ಯೂ ಟೌನ್ ಠಾಣೆಗೆ ದೂರು ದಾಖಲಾಗಿದೆ. 2025 ನವೆಂಬರ್ ತಿಂಗಳಿಂದ ಹಲವು ವ್ಯಾಪಾರಿಗಳಿಗೆ ಈ ರೀತಿ ಮೋಸ ಆಗ್ತಾ ಇರೋದು ಕಂಡು ಬಂದಿದೆ. ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ ನಕಲಿ ಫೋನ್ ಪೇ ಸ್ಕ್ಯಾಮ್ ಬಯಲಾಗಿದೆ. ಯಲಹಂಕದಲ್ಲಿ ನೋಡಿ, ಮೊಬೈಲ್ ಅಂಗಡಿ, ಹೋಟೆಲ್ನಲ್ಲೆಲ್ಲ ದೋಖಾ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಹೋಟೆಲು, ಆಮೇಲೆ ಬ್ಯುಸಿಯೆಸ್ಟ್ ಅಂಗಡಿಗಳು ಯಾವ್ದ್ಯಾವ್ದು ಇರುತ್ತಲ್ವಾ, ಹೆಚ್ಚು ಗಮನ ಕೊಡೋದಕ್ಕಾಗಲ್ಲ, ಟ್ರಾನ್ಸಾಕ್ಷನ್ ಬಗ್ಗೆ ಗಮನ ಕೊಡೋದಕ್ಕೆ ಆಗದೇ ಇರೋ ಅಂಗಡಿಗಳು ಕೂಡ ಇವ್ರಿಗೆ ಈಸಿ ಟಾರ್ಗೆಟು. ಬಿಕಾಸ್ ತುಂಬ ಜನ ಗುಂಪಲ್ಲಿ ನಿಂತಿರ್ತಾರೆ. ಯಾರೋ ಒಬ್ಬರು ಹಿಂಗೆ ಪೇಡ್ ಅಂತ ಹೇಳಿ ಅದೊಂದು ಗ್ರೀನ್ ಸ್ಕ್ರೀನ್ ಶಾಟ್ ಬರುತ್ತೆ ಗೊತ್ತಾ, ಗ್ರೀನ್ ಸ್ಕ್ರೀನ್ ಬರುತ್ತೆ ಗೊತ್ತಾ, ಅದರಲ್ಲಿ ಟ್ರಾನ್ಸಾಕ್ಷನ್ ID ಕಾಣಿಸುತ್ತೆ, ಆಮೇಲೆ ಪೇಡ್ ಇಷ್ಟು ಅಮೌಂಟು ಅಂತ ಕಾಣಿಸುತ್ತೆ. ಅದನ್ನು ನೋಡ್ಬಿಟ್ಟು ನಾವೇನು ಅಂದ್ಕೊಳ್ತೀವಿ, ಒಂದು ನಂಬಿಕೆ. ಕಸ್ಟಮರ್ಸ್ ಬರೋರು ಯಾರಪ್ಪ ಮೋಸ ಮಾಡ್ತಾರೆ ಅನ್ನೋದು ಒಂದು ನಂಬಿಕೆ, ಒಂದು ರೊಟೀನ್ ಇರುತ್ತಲ್ಲ, ದಿನಾಗಲೂ ಪೇ ಮಾಡಿಕೊಂಡು ತೊಗೊಂಡು ಹೋಗ್ತಾರೆ ಅಂತ. ಹಾಗೆ ಇವ್ರನ್ನೂ ಕೂಡ ನಂಬಿದ್ದಾರೆ. ಆದರೆ ಮೋಸ ಹೋಗಿರೋದು ಗೊತ್ತಾಗಿದೆ. ಹಾಗಾದರೆ ಏನಿದು ಫೋನ್ ಪೇ ಸ್ಕ್ಯಾಮ್ ಅಂತ ನೋಡ್ಬೋಣ. ಇದೊಂದು ಫೇಕ್ ಅಪ್ಲಿಕೇಶನ್, ಫೋನ್ ಪೇ ಥರನೇ ಇರುತ್ತೆ. ಅದನ್ನು ಡೌನ್ಲೋಡ್ ಮಾಡ್ಕೋತಾರೆ. ಅದೆಲ್ಲ ಇರುತ್ತಲ್ಲ ದಂಧೆ ಮಾಡೋರು, ಅವ್ರು ಡೌನ್ಲೋಡ್ ಮಾಡಿ ಇಟ್ಕೊಂಡಿರ್ತಾರೆ. ಸೇಮ್ ಫೋನ್ ಪೇ ರೀತಿನಲ್ಲೇ ಕೆಲಸ ಮಾಡ್ತಕ್ಕಂಥ ಆ್ಯಪ್. ಎಲ್ಲಿ ತನಕ ಅಂದರೆ ಕಲರ್ಗಳು ಸೇಮ್ ಇರುತ್ತೆ, ಗೊತ್ತೇ ಆಗಲ್ಲ, ನಿಮ್ಗೆ ಡೌಟೇ ಬರಲ್ಲ ಎಲ್ಲೂ ಕೂಡ. 1 ಕೋಟಿ ಅಮೌಂಟನ್ನು ವರ್ಗಾವಣೆ ಮಾಡ್ಬೋದು ಅಂತ ಇದರಲ್ಲಿ ಒಂದಿನಕ್ಕೆ. ಅದರ ಲಿಮಿಟ್ಸ್ ಅಷ್ಟು ದುಡ್ಡು ಹಾಕ್ಬೋದು ಅಂತ. ಕೇವಲ ದುಡ್ಡು ಹೋಗಿರೋದಾಗಿ ಮಾತ್ರ ಮೆಸೇಜ್ ತೋರಿಸುತ್ತೆ. ಅಂದರೆ ದುಡ್ಡು ಕಟ್ಟಾಗಿರೋದು ಅಥವಾ ನಿಮಗೇನು ನಿಮ್ಮ ಮೊಬೈಲ್ನಲ್ಲಿ ದುಡ್ಡು ಹೋಗಿರುತ್ತಲ್ಲ ಅದು ಮಾತ್ರ ಮೆಸೇಜ್ ತೋರಿಸುತ್ತೆ. ಯಾವುದೇ ಅಮೌಂಟು ನಿಮ್ಮ ಅಕೌಂಟಿಗೆ ಬರಲ್ಲ, ತೋರಿಸುತ್ತೆ ಅದು ಮೆಸೇಜ್. ಸ್ಕ್ಯಾನರ್ ಸೌಂಡ್ ಬಾಕ್ಸ್ನಲ್ಲೂ ಕೆಲವೊಂದು ಸರ್ತಿ ಕ್ರೆಡಿಟ್ ಅಂತ ಬರುತ್ತಂತೆ, ಆದರೆ ಅಕೌಂಟಿಗೆ ದುಡ್ಡು ಬಂದಿರಲ್ಲ. ಇದು 1 ದಿನ 2 ದಿನದಲ್ಲಿ ಗೊತ್ತಾಗುವಂಥದ್ದು ಅಲ್ಲ. ನಿಮಗೆ ಬಂದಿದೆ ಅಂದ್ಕೊಂಡು ಸುಮ್ಮನೆ ಆಗ್ಬಿಡ್ತಾರೆ. ಹೆಂಗೆ ಎಲ್ಲನೂ ಒಂದೊಂದು ಪೇಮೆಂಟ್ನು ಬರೆದಿಟ್ಕೋತಾರ, ಇಷ್ಟು ಅಮೌಂಟು ಅಂತ. ತೀರಾ ₹1 ₹2ನೆಲ್ಲ ಫೋನ್ ಪೇ ಮಾಡ್ತಾರಪ್ಪ. ಫೋನ್ ಪೇ ಬಿಸ್ನೆಸ್ ಅಕೌಂಟ್ ಓಪನ್ ಮಾಡಿ ಇಟ್ಕೊಂಡಿರಲ್ಲ, ಹೌದು, ಅದು ಪ್ರಾಬ್ಲಮ್. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಾದೇಶ್ ಅವರಿಂದ ಪಡ್ಕೊಳ್ಳೋಣ. ಮಾದೇಶ್, 2025 ನವೆಂಬರ್ನಿಂದಲೂ ಈ ಥರ ದುಡ್ಡು ಕಳ್ಕೊಂಡಿದ್ದಾರೆ ಅಂದರೆ ಎಷ್ಟು ಹೋಗಿರಬೇಡ. ಈಗ ಜನರಿಗೆ ನಾವೊಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋಣ ಇದ್ರ ಬಗ್ಗೆ ಅನ್ನೋದೇ ಆದರೆ ಹೆಂಗೆ ಕಂಡಿಡ್ಕೋಬೋದು ಇದನ್ನ ಅಂತ.
ಅರವಿಂದ, ಕ್ರೆಡಿಟ್ ಆಗಿರುವಂಥದ್ದನ್ನು ಆ್ಯಪ್ ಮೂಲಕ ಅಂದರೆ ಬ್ಯಾಂಕ್ಗಳ ಆ್ಯಪ್ಗಳೇನಿರ್ತವೆ ಅಲ್ಲೋಗಿ ಚೆಕ್ ಮಾಡ್ಕೊಂಡಾಗ ಮಾತ್ರ ಗೊತ್ತಾಗುತ್ತೆ ಈ ಥರ ದುಡ್ಡು ಬಂದಿದೆಯಾ ಇಲ್ಲ ಅನ್ನುವಂಥದ್ದು. ಯಾಕಂದರೆ ಜನ ಯಾವಾಗ ಫೋನ್ಪೇಗಳನ್ನು ಬಳಕೆ ಮಾಡೋದಕ್ಕೆ ಶುರು ಮಾಡಿದ್ರು ಆಗ್ಲಿಂದಲೂ ಕೂಡ ತರೇವರಿಯಾಗಿ ಮೋಸ ಮಾಡುವಂಥ ಜಾಲ ಏನಿದೆ ಅದು ಅಪ್ಡೇಟ್ ಆಗ್ತಾನೆ ಇದ್ದಾರೆ ಅವರು. ಅಂದರೆ ಪ್ರತಿ ಬಾರಿ ಅದು ಸಿಕ್ಕಂಥ ಸಂದರ್ಭದಲ್ಲಿ ಮಾತ್ರ ಈ ರೀತಿಯಾಗಿ ಫೋನ್ಪೇಗಳನ್ನು ಬಳಸ್ಕೊಂಡು ಮೋಸ ಮಾಡಿದ್ದಾರೆ, ಆ್ಯಪ್ಗಳನ್ನು ಬಳಸ್ಕೊಂಡು ಮೋಸ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಪೊಲೀಸರಿಗೂ ಕೂಡ ಈ ಪ್ರಕರಣವನ್ನು ನೋಡಿದ ನಂತರ ಅವ್ರಿಗೂ ಗಾಬರಿ ಆಗಿದೆ. ಯಾಕಂದರೆ 2025 ನವೆಂಬರಿಂದಲೂ ಕೂಡ ಈ ರೀತಿಯಾದಂಥ ಆ್ಯಪ್ ಚಾಲ್ತಿಯಲ್ಲಿದೆ. ಇದರಿಂದಾಗಿ ಹಲವು ಜನರಿಗೆ ಮೋಸವನ್ನು ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂಥದ್ದು. ಯಲಹಂಕದಲ್ಲಿ ಪತ್ತೆಯಾಗಿರುವಂಥ ಈ ಜಾಲ ಏನಿದೆ ಇದನ್ನು ನೋಡಿ ಪೊಲೀಸರು ಕೂಡ ಗಾಬರಿಗೆ ಒಳಗಾದರು. ಯಾಕಂದರೆ ಒಂದು ದಿನದಲ್ಲಿ 1 ಕೋಟಿಯವರೆಗೂ ಕೂಡ ಟ್ರಾನ್ಸಾಕ್ಷನ್ ಮಾಡುವಂಥ ರೀತಿಯಲ್ಲಿ ಸಿದ್ಧಪಡಿಸ್ಕೊಂಡಿರುವಂಥ ಆ್ಯಪ್ ಇದು. ಅಂದರೆ ಜನ ಈ ಅಂಗಡಿಯವರಾಗಿರ್ಬೋದು, ಶಾಪ್ಗಳವರಾಗಿರ್ಬೋದು ಏನು ಮಾಡ್ತಾ ಇದ್ರು ಅಂದರೆ ಒಂದು ಸೌಂಡ್ ಬರಬೇಕು ಅನ್ನೋಂಥದ್ದು. ಕೇವಲ ನೀವು ಮೆಸೇಜ್ ತೋರಿಸಿದ್ರೆ ಬೇಡ, ಯಾಕಂದರೆ ಮೆಸೇಜಿಂದ ಗೊತ್ತಾಗಿದೆ ಇದು ನಕಲಿ ಅನ್ನುವಂಥದ್ದು ಗೊತ್ತಾಗಿರುತ್ತೆ. ಅದರಿಂದಾಗಿ ಮೆಸೇಜ್ ಬೇಡ, ನಮಗೆ ಸೌಂಡ್ ಬರಬೇಕು ಅನ್ನೋಂಥದ್ದು. ಸೌಂಡ್ ಬರೋವರೆಗೂ ಅಂಗಡಿಯವರು ಕಾಯ್ತಾರೆ. ಆದರೆ ಈಗ ಸೌಂಡು ಬಂದರೂ ಕೂಡ ನಿಮ್ಮ ಅಕೌಂಟ್ಗೆ ಹಣ ಬಂದಿದೆ ಅನ್ನುವಂಥದ್ದು ಗ್ಯಾರಂಟಿ ಇಲ್ಲ. ಯಾಕಂದರೆ ಈ ಆ್ಯಪ್ ಏನಿದೆ ಈ ಆ್ಯಪ್ ನಕಲಿ ಆ್ಯಪನ್ನು ಸೇಮ್ ಫೋನ್ಪೇ ಯಾವ ರೀತಿಯಾಗಿರುತ್ತೋ ಅದೇ ರೀತಿಯಾಗಿರುತ್ತೆ. ಜೊತೆಗೆ ಮೆಸೇಜ್ ಬರುವಂಥ ರೀತಿಯಲ್ಲೂ ಕೂಡ ಸಿದ್ಧಪಡಿಸ್ಕೊಂಡಿದ್ದಾರೆ, ಆ ಸೌಂಡ್ ಬರೋ ಥರ ಕೂಡ ಸಿದ್ಧಪಡಿಸ್ಕೊಂಡಿದ್ದಾರೆ. ಇವೆಲ್ಲವೂ ಕೂಡ ಸಾಕಾಗೋದಿಲ್ಲ. ನೀವು ನೇರವಾಗಿ ನಿಮ್ಮ ಬ್ಯಾಂಕ್ನ ಅಕೌಂಟ್ಗೆ ಹೋಗಿನೇ ನೀವು ಚೆಕ್ ಮಾಡ್ಕೊಳ್ಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಇದೆ. ಯಾಕಂದರೆ ಆ ಮಟ್ಟಕ್ಕೆ ಆಕ್ಟಿವ್ ಆಗಿದ್ದಾರೆ ಈ ಕಳ್ಳಕಾಕರು ಅನ್ನುವಂಥದ್ದು. ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಮಾದೇಶ್ ಧನ್ಯವಾದ. ಏನೇ ಆದರೂ ಹುಷಾರಾಗಿರಿ ಅಷ್ಟೇ.